ನಮಸ್ಕಾರ. ನಾನು ಶುಭ. ಕೆಜಿ ಗಟ್ಟಲೆ ಸೊಪ್ಪಿದ್ರೂ ನೀವು ನಿಮಿಷಗಳಲ್ಲಿ ಕಟ್ ಮಾಡ್ಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ನಾವು ತಲೆ ಕೂದಲಿಗೆ ಎಣ್ಣೆ ಏನಾದರೂ ಹಚ್ಕೊಂಡಾಗ ದಿಂಬು ಮೇಲೆ ಇಡ್ತೀವಿ. ಆ ದಿಂಬು ಕವರ್ ಎಲ್ಲ ಆಯಿಲ್ ಆಗಿಬಿಡುತ್ತಲ್ಲ. ನೀವು ತಲೆಗೆ ಏನಾದರೂ ಆಯಿಲ್ ಹಚ್ಕೊಂಡಾಗ ಯಾವುದಾದ್ರೂ ಹಳೆ ಟಿ ಶರ್ಟು ಈ ಥರ ದಿಂಬ್ಗೆ ಹಾಕ್ಕೊಬಿಡ್ಬೇಕು. ನೋಡಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಹಾಕ್ಕೊಬಿಟ್ಟಿದ್ದೀರಂದರೆ ನಿಮಗೆ ತಲೆ ದಿಂಬು ಕವರು ಆಯಿಲ್ ಆಗಲ್ಲ, ಟಿ ಶರ್ಟ್ ಮಾತ್ರ ಆಗುತ್ತೆ. ಮತ್ತು ಟಿ ಶರ್ಟ್ನ ತೆಗೆದ್ಬಿಟ್ಟು ವಾಶ್ ಮಾಡ್ಕೋಬೋದು. ಸೆಕೆಂಡ್ ಟಿಪ್ಸು, ನಾವು ಮೊಬೈಲ್ ಚಾರ್ಜ್ಗೆ ಆಗಿದ್ದಾದಮೇಲೆ ಈ ವೈರ್ ನನಗೆ ಬಿಟ್ಬಿಟ್ಟಿರ್ತೀವಿ. ಯಾರಾದರೂ ಈ ಥರ ಕೂತ್ಕೊಂಡಾಗ ಏನಾಗುತ್ತೆ, ಇಲ್ಲ ಆ ವೈರ್ ಹತ್ರ ಇರೋ ಪಿನ್ ಏನಾಗುತ್ತೆ, ಪಿನ್ ಕಿತ್ತೋಗ್ತಾ ಇರುತ್ತೆ. ಸಾಮಾನ್ಯವಾಗಿ ನಮ್ಮ ವೈರೇ ಪ್ರಾಬ್ಲಮ್ ಬರೋದು ಮೊಬೈಲ್ದು. ಇದನ್ನು ನೀವು ಇವಾಗ ಫೋನ್ ಚಾರ್ಜ್ಗೆ ಹಾಕಲ್ಲ, ಆ ಟೈಮಲ್ಲಿ ಈ ಥರ ಬಟ್ಟೆದೊಂದು ಕ್ಲಿಪ್ಪು ಡಬಲ್ ಟೇಪ್ ಹಾಕಿ ಮೆಸ್ಬಿಡಬೇಕು. ಇದಕ್ಕೆ ವೈರ್ ಈ ಥರ ಸುತ್ತಿಟ್ಬಿಟ್ಟಿದ್ದೀರಂತಂದರೆ ನಿಮಗೆ ಯಾವಾಗ ಬೇಕೋ ಆವಾಗ ಫೋನ್ ಚಾರ್ಜಿಗೆ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಬೇಗ ವೈರ್ ಪಿನ್ ಕಿತ್ತೋಗೋದಿಲ್ಲ. ಮೂರನೇ ಟಿಪ್ಸು, ನಾವು ಸ್ವೆಟರ್ಸ್ ಹಂಗೆ ಹಾಕ್ಕೊಂಡು ಹೊಟ್ಟೋಗ್ಬಿಡ್ತೀವಿ ಎಲ್ಲನ ಹೋಗಬೇಕಂದ್ರೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಬಿಸಿಲು ಬಂದರೆ ಆ ಸ್ವೆಟರ್ ತೆಗೆದುಬಿಟ್ಟು ಸೊಂಟಕ್ಕೆ ಕಟ್ಕೊತೀವಿ, ಇಲ್ಲಾಂದ್ರೆ ಹಂಗೆ ಹಿಡ್ಕೊಂಡಿರ್ತೀವಲ್ಲ. ಅದ್ರ ಬದಲು ಸೇಮ್ ನಾನು ಹೆಂಗೆ ಮೊಡ್ಚ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಸೇಮ್ ಹಿಂಗೆ ಮೊಡ್ಚ್ಬಿಟ್ಟು ಕೆಳಗಡೆಯಿಂದ ಹಿಂಗೆ ರೋಲ್ ಮಾಡಿಕೊಂಡು ಬರಬೇಕು. ಆ ಟೋಪಿ ಇತ್ತಲ್ಲ, ಟೋಪಿ ಒಳಗಡೆಗೆ ಇದನ್ನು ಸೇರಿಸ್ಬಿಡ್ಬೇಕು. ಮತ್ತು ಕತ್ತತ್ರ ಕಟ್ಕೊಳ್ಳೋಕ್ಕೆ ಟೋಪಿಗೆ ದಾರ ಬಂದಿರುತ್ತಲ್ಲ, ಇದನ್ನು ಜೋರಾಗಿ ಎರಡೂ ಕೈಯಿಂದ ಇದು ಎಳಿಬೇಕು. ನೋಡಿ, ಇದನ್ನು ಜೋರಾಗಿ ಎಳೆದ್ಬಿಟ್ಟು ಮೇಲೆ ಒಂದು 2 ಗಂಟೆ ಹಾಕ್ಕೊಬಿಡ್ಬೇಕು. ಸ್ವೆಟರ್ ನೀಟಾಗಿ ಒಳಗಡೆಗೆ ಸೇರಿಸಿದ್ದಾದಮೇಲೆ ನಾನು ಗಂಟು ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವೆಟರ್ಸ್ನು ನೀವು ಅಕಸ್ಮಾತ್ ಕ್ಯಾರಿ ಬ್ಯಾಗ್ ಇದ್ದರೆ ಕ್ಯಾರಿ ಬ್ಯಾಗಲ್ಲಿ ಇಕ್ಕೋಬೋದು, ಇಲ್ಲ ಕ್ಯಾರಿ ಬ್ಯಾಗೂ ಇಲ್ಲ, ಆ ಟೈಮಲ್ಲಿ ಸೊಂಟಕ್ಕೂ ಕಟ್ಕೊಳ್ಳೋಕ್ಕೆ ಒಂದೊಂದು ಟೈಮ್ ಇಷ್ಟ ಇರಲ್ಲ. ಆ ಟೈಮಲ್ಲಿ ನೀವು ಈ ಥರ ಮಾಡಿಕೊಂಡು ನೀವು ಸೇಮ್ ಬ್ಯಾಗ್ ಹೆಂಗೆ ಹಾಕ್ಕೊತೀರಿ ಹಿಂಗೆ ಹಾಕ್ಕೊಂಡು ಬಂದುಬಿಡ್ಬೋದು. ಇದ್ರೊಳಗಡೆ ನಿಮ್ಮ ಫೋನು ಏನಾದರೂ ಇಟ್ಕೋಬೋದು. ನೋಡಿ, ಇವಾಗ ಕೈಯಲ್ಲಿ ಫೋನ್ ಇಟ್ಕೊಳ್ಳೋಬೋದು, ಇದ್ರೊಳಗಡೆ ಫೋನ್ ಇಟ್ಬಿಟ್ಟು ಇದನ್ನೇ ಮಕ್ಳಿಗೂ ಈ ಥರನೇ ಮಾಡಿಕೊಡ್ಬೋದು. ನೀವು ತಗ್ಲಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೋಡಿ. 4ನೇ ಟಿಪ್ಸು, ಜಾಸ್ತಿ ಚಿಕ್ಕ ಮಕ್ಕಳಿದ್ದಾರೆ ಮನೆಯಲ್ಲಿ, ಅವ್ರಿಗೆ ವಿಕ್ಸ್ ಹಚ್ಬೇಕಂದ್ರೆ ಸ್ವಲ್ಪ ಭಯ, ಕಣ್ಣಿಗೆಲ್ಲ ಉಜ್ಕೊಬಿಡ್ತಾರೆ, ಅಳ್ತಾರಲ್ಲ. ನೀವು ಜಾಸ್ತಿ ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೆ ವಿಕ್ಸ್, ನೆಗಡಿ, ಕೆಮ್ಮೇನಾದರೂ ಇದೆ, ಆ ಟೈಮಲ್ಲಿ ದೇವ್ರಿಗೆ ಹಚ್ಚೋ ಊದ್ಬತ್ತಿ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಮಕ್ಳಿಗೆ ಹಚ್ಚೋ ವಿಕ್ಸ್ನೇ ಹಚ್ಬಿಡ್ಬೇಕು. ಚಿಕ್ಕ ಮಕ್ಳಿಗೆ ಹಚ್ತೀವಲ್ಲ ಅದೇ ವಿಕ್ಸ್ನ ಹಚ್ಬಿಟ್ಟು ಊದ್ಬತ್ತಿನ ಹಚ್ಚಿದ್ದೀರಂತಂದರೆ ಇದು ಒಳ್ಳೆ ಹಬೆ ಕೊಟ್ಟಾಗ ನಮಗೆ ಯಾವ ಥರ ಸ್ಮೆಲ್, ವಿಕ್ಸ್ ಸ್ಮೆಲ್ ಬರುತ್ತಲ್ಲ ಅದೇ ಸ್ಮೆಲ್ ಬರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. 5ನೇ ಟಿಪ್ಸು, ಬೆಳ್ಳುಳ್ಳಿ ಬೇಗ ಮೊಳಕೆ ಬಂದುಬಿಡುತ್ತೆ, ಬೇಗ ಹಾಳಾಗ್ತಾ ಇದೆ ಅಂತಂದರೆ, ಇವಾಗ ಚಳಿಗಾಲದಲ್ಲಿ ಬೇಗ ಮೊಳಕೆ ಬಂದುಬಿಡುತ್ತೆ ಬೆಳ್ಳುಳ್ಳಿ ಎಲ್ಲ. ಈ ಥರ ಕಾರ್ಡ್ಬೋರ್ಡ್ ಬಾಕ್ಸ್ ಯಾವುದನ್ನು ಮನೆಯಲ್ಲಿದ್ದರೆ ನಿಮಗೆ ಎಷ್ಟು ಬೆಳ್ಳುಳ್ಳಿ ಇದೆಯೋ ಅಷ್ಟು ಬೆಳ್ಳುಳ್ಳಿನೂ ಆ ಬಾಕ್ಸ್ ಒಳಗಡೆಗೆ ಹಾಕ್ಬಿಟ್ಟು ಮುಚ್ಚಿಕ್ಕಿ, ಬೇಗ ಮೊಳಕೆ ಬರಲ್ಲ, ಹಾಳಾಗೋದು ಇಲ್ಲ. 6ನೇ ಟಿಪ್ಸು, ನಾವು ಹಾಲು ಸೊಪ್ಪು ಮೊದಲು ಬಿಡಿಸ್ಕೊಬಿಡ್ತೀವಿ. ವಾಶ್ ಮಾಡ್ಕೊಂಡಿದ್ಮೇಲೆ, ಇವಾಗ ಬಿಗಿನರ್ಸ್ಗೆ ಮಾತ್ರ ಈ ಟಿಪ್ಸು. ಒಬ್ಬೊಬ್ರಿಗೆ ಏನಾಗುತ್ತೆ, ಕಟ್ ಮಾಡೋವಾಗ ನಾವು ಕೈ ಕೊಟ್ಬಿಡ್ತೀವಿ, ಬೆರಳು ಕೊಟ್ಬಿಡ್ತೀವಿ ಅಂತ ಭಯ ಇರುತ್ತೆ, ಬೇಗ ಕಟ್ ಮಾಡೋಕ್ಕೆ ಬರಲ್ಲ. ಅವ್ರು ಏನು ಮಾಡಬೇಕಂದ್ರೆ ಈ ಪ್ಲಾಸ್ಟಿಕ್ ಬಾಟಲ್ದು ಹಿಂದೆ ಭಾಗ ಕಟ್ ಮಾಡಿಬಿಡಬೇಕು. ಅದರೊಳಗಡೆಗೆ ನಿಮಗೆ ಇವಾಗ ಸೊಪ್ಪು ನಾನು ಒಂದೇ ಕಟ್ನು 2 ಭಾಗ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಲ್ಲ, ಒಂದು ಕಟ್ಟಲ್ಲಿ ಒಂದು 2 ಸತಿಗೆ ಆಗೋ ಅಷ್ಟಿತ್ತು. ನೋಡಿ, ಹಿಂದೆಯಿಂದ ಹಿಂಗೆ ತಳ್ಳಿಬಿಟ್ಟು ನೀವು ಬೆರಳು ಕೊಡೋ ಅಷ್ಟೇ ಇಲ್ಲ, ಬಾಟಲ್ ಹಿಡ್ಕೊಂಡ್ರೆ ಸಾಕು, ಬೇಗ ಕಟ್ ಮಾಡ್ಬೋದು. ನೋಡಿ ತೋರಿಸ್ತಾ ಇದ್ದೀನಿ. ಒಂದು ಕಟ್ಟಲ್ಲಿ ಅರ್ಧ ಕಟ್ ಮಾಡಿದೆ, ಮತ್ತು ಇನ್ನೂ ಒಂದು ಅರ್ಧ ಕಟ್ ಮಾಡ್ತಾ ಇದ್ದೀನಿ. ಸೇಮ್ ಈ ಥರ ಮಾಡಿಕೊಂಡು, ಇವಾಗ ಬಿಗಿನರ್ಸ್ ಭಯ ಇರೋರು ಮಾತ್ರ ಈ ಥರ ಟ್ರೈ ಮಾಡ್ಬೋದು. ನೋಡಿ, ಈ ಥರ ಬಾಟಲ್ ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಮತ್ತು ನುಗ್ಗೆ ಸೊಪ್ಪಷ್ಟೇ ನಾವು ತರ್ತೀವಿ, ಇದು ನಾವು ತಕ್ಷಣ ಮಾಡಬೇಕಂದಾಗ, ಇಲ್ಲ ಅಂದರೆ ನೆಕ್ಸ್ಟ್ ಡೇ ಮಾಡಬೇಕಂದ್ರೆ ಬಟ್ಟೆಯಲ್ಲೋ ನ್ಯೂಸ್ ಪೇಪರಲ್ಲೋ ಸುತ್ತಿಟ್ರೆ ಎಲೆ ಎಲ್ಲ ಉದುರೋಗ್ಬಿಡುತ್ತೆ. ಇಲ್ಲ ತಕ್ಷಣ ಮಾಡಬೇಕಂದ್ರೆ ಈ ಥರ ಎಲೆ ಒಂದೊಂದೇ ಬಿಡಿಸ್ಕೊಳಕ್ಕಾಗಲ್ವಲ್ಲ, ಆವಾಗ ಹೋಲ್ಸೋದು ಈ ಥರ ಬಟ್ಲಾಗಲಿ ಇಲ್ಲ ಸ್ಪೂನ್ ಆಗಲಿ ಯಾವುದಾದ್ರೂ ತಗೋಬೋದು. ಇಲ್ಲ ಕೊಬ್ಬರಿ ತುರಿತೀರಲ್ಲ, ತುರಿ ಮಣೆ ಬೇಕಾದ್ರೆ ತಗೊಂಡು ಅದರೊಳಗಡೆಯಿಂದ ಈ ಥರ ಕಡ್ಡಿ ಇಕ್ಬಿಟ್ಟಿದ್ದೀರಂತಂದರೆ ನೋಡಿ, ಎಲೆ ಮಾತ್ರ ಸಪ್ರೇಟ್ ಆಗ್ತಾಯಿದೆ. ಇದು ತುಂಬ ಈಸಿ ಟ್ರಿಕ್ಸು. ನೋಡಿ ತೋರಿಸ್ತಾ ಇದ್ದೀನಿ, ಎಲೆ ಎಲ್ಲ ಸಪ್ರೇಟ್ ಆಗ್ತಾ ಇದೆಯಲ್ಲ. ಹಿಂಗೆ ನಾನು ಒಂದಷ್ಟು ಎಲೆ ಎಲ್ಲ ಬಿಡಿಸಿಟ್ಬಿಟ್ಟಿದ್ದೀನಿ. ನೋಡಿ, ಎಲೆ ಮಾತ್ರ ಸಪ್ರೇಟ್ ಆಗಿದೆ. ಇದನ್ನು ಬೇಕಾದರೂ ಟ್ರೈ ಮಾಡ್ಬೋದು. ಮತ್ತು ಮೆಂತ್ಯ ಸೊಪ್ಪು ಅಷ್ಟೇ. ಇವಾಗ ಬಿಗಿನರ್ಸ್ಗೆ ಸಾಮಾನ್ಯವಾಗಿ ಬಿಡಿಸೋದು ಕಷ್ಟ ಅಂದ್ಕೊಳ್ಳೋರ್ಗೆ ಮಾತ್ರ ಈ ಟ್ರಿಕ್ಸು. ಅವರು ಈ ಥರ ತುರಿಮಣೆ, ಕೊಬ್ಬರಿ ತುರಿಯೋದಿರುತ್ತಲ್ಲ, ಅದ್ರ ಒಳಗಡೆಗೆ ಈ ಕಡ್ಡಿನ ಇಕ್ಬಿಟ್ಟು ನೀವು ಬೇಕಾದರೆ ಬೇರೆ ಸ್ವಲ್ಪ ಕಟ್ ಮಾಡ್ಕೊಬಿಡ್ಬೋದು. ಇಲ್ಲ ಬೇರೆ ಇರಲಿ ಬಿಡಿ ಅನ್ನೋರು ಬೇರೆ ಜೊತೆನೇ ಈ ಥರ ಇಟ್ಬಿಟ್ಟು ಎಳಿತಾ ಬನ್ನಿ. ನೋಡಿ, ಎಲೆ ಸಪ್ರೇಟ್ ಆಗ್ತಾ ಇದೆ, ಎಲೆ ಮತ್ತು ಕಡ್ಡಿ ಸಪ್ರೇಟ್ ಆಗ್ತಾ ಇರುತ್ತೆ. ಇದು ತುಂಬಾ ಸುಲಭ. ನೀವು ಒಂದು ಇಡೋ ಬದಲು 2-3 ಒಂದೇ ಸತಿನೂ ಇಡ್ಬೋದು. ನೋಡಿ, 2-3 ಒಂದೇ ಸತಿ ಹಿಡಿದ್ಬಿಟ್ಟು ಈ ಥರ ಎಳಿತಾ ಇದ್ದರೆ ಎಲೆ ಮಾತ್ರ ಬರ್ತಾ ಇದೆಯಲ್ಲ, ಈ ಥರ ಬೇಕಾದರೂ ಮಾಡ್ಬೋದು. ಇಲ್ಲ ಹೋಲ್ಸೋದು ಬಟ್ಲಿದೆ, ಕೊಬ್ಬರಿ ತುರಿಯೋದಿಲ್ಲ ಅಂದರೆ ಈ ಥರ ಹೋಲ್ಸೋದು ಬಟ್ಲಿದ್ರು ಇದರಲ್ಲಿ ಬೇಕಾದರೆ ಮಾಡ್ಕೋಬೋದು. ಅಂದರೆ ಈ ಥರ ಹೋಲ್ಸ್ ಬಟ್ಲಲ್ಲಿ ಮಾಡಿಕೊಂಡ್ರೆ
ನಿಮಗೆ ಎಲೆ ಎಲ್ಲ ಸ್ವಲ್ಪ ಕಡ್ಡಿನೂ ಬರ್ತಾ ಇರುತ್ತೆ. ಎಲೆ ಮಾತ್ರ ಬರಬೇಕಂತಂದರೆ ಈ ತುರಿಮಣಿ ಇರುತ್ತಲ್ಲ ಅದರೊಳಗಡೆ ಮಾಡ್ಕೊಳ್ಳಿ. ನೋಡಿ ಒಂದೇ ಸತಿ 4-5 ಇದು ಬಿಗಿನರ್ಸ್ಗೆ ಮಾತ್ರ ನಾನು ತೋರಿಸ್ಕೊಟ್ಟಿರೋದು. ಯಾರಿಗೆ ಸೊಪ್ಪು ಬಿಡ್ಸೋಕ್ಕೆ ಕಷ್ಟ ಅಂದ್ಕೊಳ್ಳೋರು ಈ ಥರ ಟ್ರೈ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.